ದೇಶದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಯುವಜನಾಂಗ ದಾರಿ ತಪ್ಪುತ್ತಾ ಇದ್ದಾರೆ. ಯುವಜನಾಂಗದ ಬಗ್ಗೆ ಕೇಂದ್ರ ಸರ್ಕಾರದ ಪ್ರಾಮಾಣಿಕ ಚಿಂತನೆ ಇಲ್ಲ. ಯುವಜನಾಂಗ ನಿರ್ಧಾರವಾದಂತ ಚಿಂತನೆಗಳನ್ನು ಮಾಡೋದಕ್ಕೆ ಪ್ರಾಮಾಣಿಕವಾದಂತ ಪರಿಸ್ಥಿತಿ ಇಲ್ಲ. ಒಂದು ನೀಟ್ ಪರೀಕ್ಷೆಯನ್ನ ಭದ್ರವಾಗಿ ಪ್ರಾಮಾಣಿಕವಾಗಿ ನಡೆಸೋದಕ್ಕೆ ಇವ್ರ ಕೈಲಾಗಲಿಲ್ಲ. ಅನೇಕರು ಸಾವಿಗೀಡಾದರು. ಇದನ್ನು ವಿರೋಧಿಸಿ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವ ಕೇಂದ್ರ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಸೋನಂ ವಾಂಗ್ಚುಕ್ ಇವರು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಸುಮಾರು 21 ದಿನದಲ್ಲಿ ಸತ್ಯಾಗ್ರಹ ಮಾಡಿದ್ರು. ನಿಲ್ಲಿಸುವ ವಿಧಾನ ಇದೆಯಲ್ಲ, ಇದು ಸರ್ವಾಧಿಕಾರ, ಘೋರ ಅನ್ಯಾಯ. ಈ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹನ ತಿಳ್ಕೊಳ್ದೇ ಇದ್ರೆ ಈ ಮಾಡ್ತಕ್ಕಂಥ ಸುಮಾರು 20 ದಿವಸದಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಪರೀಕ್ಷೆ ಮಟ್ಟ ಸರಿ ಇಲ್ಲ, ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ. ನೀವೇನೂ ಮಾಡದೆ ಮಫ್ತಿಯಲ್ಲಿ ಪೊಲೀಸ್ನವ್ರು ಕಳಿಸಿ ಮಲಗಿದ್ದಂತ ಸೋನಂ ವಾಂಗ್ಚುಕ್ ವ್ಯಕ್ತಿ, ಒಬ್ಬ ಹಿರಿಯ ಹೋರಾಟಗಾರ, ಬಂಗ್ಸು ವಿಧಾನ ಇದೆಯಲ್ಲ, ಸರ್ರಂತ ಒಂದು ಬಟ್ಟೆ ಸುತ್ತಿ ಎತ್ಕೊಂಡು ಹೋಗ್ಬಿಟ್ರು ಆಸ್ಪತ್ರೆಗೆ. ಅವ್ರು ಎತ್ಕೊಂಡು ಹೋಗಿರೋ ವಿಧಾನದಲ್ಲೇ ಅವರು ಪ್ರಾಣ ಬಿಡಬೇಕಾಗಿತ್ತು. ಅವರ ಧರ್ಮ ಪತ್ನಿಯನ್ನು ಒಳಗೆ ಬಿಡಲಿಲ್ಲ. ಅಪಾಯಕಾರಿ ಕಾರ್ಯಕ್ರಮ. ನಾವು ಕೇಂದ್ರ ಸರ್ಕಾರವನ್ನ ವಿರೋಧಿಸ್ತೀವಿ. ರಾಜೀನಾಮೆ ಕೊಡಬೇಕು. ಕೇಂದ್ರ ಶಿಕ್ಷಣ ಸಚಿವರು ಧರ್ಮೇಂದ್ರ ಕೂಡಲೇ ರಾಜೀನಾಮೆ ಕೊಡಬೇಕು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.